ಚುನಾವಣೆ ಮಸಾಲೆ ಎರಡು ಮಸಾಲೆ ಇರೋ ದೋಸೆ ಮೇಲೆ ಬೆಣ್ಣೆ ಟೇಸ್ಟ್. ಮತ ಹಾಕ್ದಿರೋ ಮಂಚ ವೇಸ್ಟ್. ಚುನಾವಣೆ ಬಗ್ಗೆ ಜನರ ಮನಸ್ಸಿನ ಅಂದರ್ ಬಾಹರ್ ಏನಿದೆ ತಿಳ್ಕೊಳ್ಳೋಣ ಬನ್ನಿ. ಪ್ರವೇಶಿಸೋಣ ಜನತಾ ಪಡಿಸಾಲೆ, ಬನ್ನಿ ನೋಡಿ ಚುನಾವಣೆ ಮಸಾಲೆ. ಆಡಿದ್ರೆ ಅದ್ಭುತ ಮಾತು, ಕೊಟ್ರೆ ಪರ್ಫೆಕ್ಟ್ ಉತ್ತರ. ನಾವು ಕೊಡ್ತಾ ಇದೀವಿ ದೋಸೆ 18, ಆಡೋಣ ಮಾತು 108. ಬನ್ನಿ ಅವ್ರಿಗೆ ಪ್ರಶ್ನೆ ಜೊತೆ ಮಾತು ಕೇಳೋಣ. ನಮಸ್ಕಾರ ಮಾಡಿ, ನಿಮ್ಮ ಹೆಸರು? ನನ್ನ ಹೆಸರು ವಸಂತ ಅಂತ ಹೇಳಿ. ವಸಂತ, ನಿಮ್ಮ ಪ್ರಕಾರ ಮತ ಯಾಕೆ ಹಾಕ್ಬೇಕು? ಮತ ಈಗ ನಮ್ಗೆ ಅಧಿಕಾರ ಇದೆ, ಮತ ಚಲಾಯಿಸೋ ಅಧಿಕಾರ ನಮ್ಗಿದೆ. ನಮ್ಗೆ ನಮ್ಮ ಇಂಡಿಯಾದಲ್ಲಿ ಅದಕ್ಕೋಸ್ಕರ ಮತ ಚಲಾಯಿಸ್ತೀವಿ. ಬಂದಿರೋರು ಅವ್ರ ಸ್ವಾರ್ಥ ಬಿಟ್ಟು ಜನಕ್ಕೋಸ್ಕರ ಸೇವೆ ಮಾಡಿದ್ರೆ ನೆಕ್ಸ್ಟ್ ಅವ್ರನ್ನೇ ಸೆಲೆಕ್ಟ್ ಮಾಡ್ತೀವಿ. ಸೂಪರ್, ಥ್ಯಾಂಕ್ ಯು. ಈಗ ನಿಮಗೆ ಪ್ರಶ್ನೆ, ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಅವರು ಗೊತ್ತಿಲ್ವಾ? ಸರ್ ನೀವು ಹೇಳಿ. ಗೊತ್ತಿಲ್ವಾ ಸರ್? ನೀವ್ ಹೇಳಿ. ನೀವ್ ಹೇಳಿ. ಸರೋಜಿನಿ ಮಹಿಷಿ. ಇಲ್ಲ, ಯಾರು ಇಲ್ಲ. ಯಾರು ಇಲ್ಲ. ಮೊಟ್ಟ ಮೊದಲ ದೋಸೆ ವಿನರ್ ಸರ್, ಕಂಗ್ರಾಚುಲೇಷನ್. ಕರೆಕ್ಟ್ ಉತ್ತರ ಕೊಟ್ಟಿದ್ದಾರೆ. ಸರಿ, ಓಕೆ. ನಿಮ್ಗೆ ಇನ್ನೊಂದು ಕ್ವೆಶನ್ ಕೇಳ್ತೀನಿ. ಕರ್ನಾಟಕದ 5 ಜನ ಮುಖ್ಯಮಂತ್ರಿಗಳ ಹೆಸರು ಹೇಳ್ಬೇಕು. 5 ಜನ. ಬಂಗಾರಪ್ಪ, ಯಡಿಯೂರಪ್ಪ, ವೀರಪ್ಪ ಮೊಯ್ಲಿ. ಯಡಿಯೂರಪ್ಪ 2 ಸಲ ಆಗಿದ್ರು. ಲೆಕ್ಕ ಬರಲ್ಲ. ಕೃಷ್ಣ 3 ಆಯ್ತು, 4 ಆಯ್ತು. ಇನ್ನೊಬ್ರು ಕುಮಾರಸ್ವಾಮಿ. ಕರೆಕ್ಟ್. 5 ಜನ ಮುಖ್ಯಮಂತ್ರಿಗಳ ಹೆಸರು ಹೇಳಿದ್ದಾರೆ. ಮೇಡಮ್, ನಿಮಗೆ ದೋಸೆ. ವೋಟ್ ಏನಕ್ಕೆ ಹಾಕ್ಬೇಕು? ಮೋದಿ ಗೆಲ್ಲಿಸಬೇಕು. ಹೌದಾ? ಬಿಜೆಪಿ ಇಲ್ಲಿ ಕಟ್ಟ ಬಿಜೆಪಿ ಭಕ್ತರಿದ್ದಾರೆ. 100% ಬಿಜೆಪಿ ಸರ್. ಸೂಪರ್. ಬಟ್ ಅದೇ ಕಾನ್ಫಿಡೆಂಟ್. 100%. ನಿಮ್ಮ ಸ್ನೇಹಿತರಲ್ಲಿ ಬೆಳಿಗ್ಗೆ ವಾಕಿಂಗ್ ಮಾಡುವಾಗ ಯಾರ ಜೊತೆನೂ ಪೊಲಿಟಿಕಲ್ ಡಿಫರೆನ್ಸ್ ಆಗಿ ಮಾತುಕತೆಗಳಾಗುತ್ತಾ? ಮಾತಾಡ್ತಿರ್ತೀವಿ, ಅದಕ್ಕೆ ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಾ ಇರ್ತೀವಿ. ಹೌದಾ? ಮನೇಲಿ ಒಂದು ಸಂಸಾರದಲ್ಲಿ ಗುಟ್ಟು ಮಾಡ್ಬೇಕು, ರೋಗ ರಟ್ಟು ಮಾಡ್ಬೇಕು. ರೋಗ ರಟ್ಟು ಮಾಡ್ತೀವಿ ನಾವು. ಸಮಾಜದ ರೋಗ ಇದಾವಲ್ಲ, ಅದನ್ನ ರಟ್ಟು ಮಾಡ್ತಿದೀವಿ ನಾವು. ಚರ್ಚೆ ಆಗ್ತಾರೆ ಬೆಳಗಿಂದ ಸಂಜೆ ತನಕ ಅದೇ ಚರ್ಚೆ ಆಗ್ತದೆ. ಯಾಕಂದ್ರೆ ಯಾವ್ದಾದ್ರೆ ಒಳ್ಳೇದು, ದೇಶದ ಏನು ಮುಂದೆ ಬರ್ಬೇಕಾದ್ರೆ ಏನ್ ಮಾಡ್ಬೇಕು, ಯಾರಿಗೆ ವೋಟ್ ಹಾಕ್ಬೇಕು. ವೋಟ್ ಅನ್ನೋದು ನಮ್ಮ ಜನ್ಮಸಿದ್ಧ ಹಕ್ಕು. ಹಂಗಾದ್ಮೇಲೆ ಯಾರಿಗೊಂದು ಒಳ್ಳೆ ಒಪಿನಿಯನ್ ಇದ್ರೆ, ಅವ್ರ ಬಗ್ಗೆ ಒಪಿನಿಯನ್ ಇದ್ರೆ ಹಾಕ್ಬೇಕು. ಈಗ ಮೋದಿ ಒಳ್ಳೆ ಕೆಲಸಗಳು ಮಾಡಿದ್ದಾರೆ, ಅವ್ರಿಗೆ ಬೆನ್ನೆಲುಬಾಗಿ ನಾವು ನಿಲ್ಬೇಕು. ನಾವು ಹೇಳಂತದ್ದು ಏನೂ ಇಲ್ಲ. ಅವರಿಗೆಲ್ಲ ಅಪಾರವಾದ ಅನುಭವ ಇದೆ. ಎಲ್ಲ ನಮ್ಮ ನಾಯಕರುಗಳಿಗೆ 40 ವರ್ಷದ ಅನುಭವ ಇದೆ, ಅಪಾರವಾದ ಅನುಭವ ಇದೆ. ಅದು ಇಚ್ಛಾಶಕ್ತಿಯ ಕೊರತೆ. ಮತ್ತೆ ನಾವು ಜನರ ಬೇಡಿಕೆಗಳು ಸರಿ ಕೇಳ್ತಿಲ್ಲ. ಕೇಳಿದ ಅದನ್ನ ಫಾಲೋ ಅಪ್ ಮಾಡಿದ್ರೆ ತುಂಬಾ ಇದಾವೆ. ಒಂದೇ ಸತಿ ಆಗೋದಿಲ್ಲ, ಹಂತವಾಗಿ ಹೋಗುತ್ತೆ. ಜನರಿಗೆ ಏನು ಒಂದೇ ಸತಿ ಆಗಿಲ್ಲ ಅನ್ನೋದೇ ಒಂದು ಮನೋಬರಿಕೆ ಆಗಿ ಅವ್ರು ಏನೋ ಒಂದು ಅವ್ರ ನೋವುಗಳನ್ನು ಹೇಳ್ಕೊಂತಾರೆ. ಆದ್ರೆ ಹಂತವಾಗಿ ಮುಂದೆ ದಿನಗಳು ಆದ್ಮೇಲೆ ಗೊತ್ತಾಗುತ್ತೆ ಇದು ಒಳ್ಳೆ ಪಕ್ಷ, ಒಳ್ಳೆ ಕೈ ಹಿಡಿದ್ರು ಅನ್ನೋದು. ಹಂಗಾಗಿ ದೇಶ ನೋಡಿ ಶಿವಮೊಗ್ಗ ಹೇಗಾಯ್ತು ಅನ್ನೋದಕ್ಕೆ ಸುಮಾರು ಟೈಮ್ ತಗೊಂತು. 10-20 ವರ್ಷ ತಗೊಂತು. ಬಿಜೆಪಿ ಸರ್ಕಾರ ಬಂದು 10 ವರ್ಷದ ಮೇಲೆ ಆದ್ಮೇಲೆ ಬಂತು. ಈಗ ಇಷ್ಟು ಚಂದ ಆಗಿದೆ. ಮತ್ತು ಇನ್ನು ಮುಂದಿನ ದಿನಗಳು ಇನ್ನೂ ಚಂದ ಆಗುತ್ತೆ. ಅವಾಗ ಕಾರ್ಯಕ್ರಮ ಒಳ್ಳೊಳ್ಳೆ ಪ್ರಾಜೆಕ್ಟ್ ಬರುತ್ತೆ, ಇಂಡಸ್ಟ್ರಿಯಲ್ ಬರುತ್ತೆ. ಅವಾಗ ದೇಶ ಚಂದ ಆದಾಗ ನಮಗೂ ಖುಷಿ ಆಗುತ್ತೆ. ಮುಂದಿನ ಒಂದು ಪೀಳಿಗೆಗೆ ಒಂದು ಇಂಡಿಯಾ ಅಂದ್ರೆ ಒಂದು ವರ್ಲ್ಡ್ ಗೊತ್ತಾಗುತ್ತೆ ಅಷ್ಟೇ. ಸರ್, ನಿಮ್ಮ ಹತ್ರ ಕೇಳಲಿಲ್ಲ, ವೋಟ್ ಏನಕ್ಕೆ ಹಾಕ್ಬೇಕು? ಹಕ್ಕಿನ ಜೊತೆ ಜವಾಬ್ದಾರಿಗಳನ್ನು ನಿಭಾಯಿಸಬೇಕು. ನಾಗರಿಕ ಇರಲಿ, ಆರಿಸಿ ಬಂದ ಚುನಾಯಿಸಿ ಬಂದ ನಾಯಕರಿರಲಿ, 75 ವರ್ಷ ಕಳೀತು, ಸಮಾಜದಲ್ಲಿ ತಾರತಮ್ಯ ಹೋಗಿಲ್ಲ. ಇಲ್ಲ, ಮೋದಿನ ಗೆಲ್ಲಿಸ್ಬೇಕು ಅಂತಾರೆ. ಆಯಿತು, ಗೆಲ್ಸೋಣ. ಮೋದಿ ಒಬ್ಬನೇ ನಾಯಕ ಆಗಕ್ಕೆ ಸಾಧ್ಯ ಇಲ್ಲ. ಮೋದಿ ಥರ ಉಳಿದವ್ರು ನಾಯಕರಾಗಬೇಕು. ಮೋದಿ ಹೆಸರು ಹೇಳ್ಕೊಂಡು ಉಳಿದವ್ರಿಗೆ ಹೇಳ್ತಾರಲ್ಲ, ಮೋಸ ಮಾಡ್ತಾರೆ. ಒಬ್ಬ ಗಾಂಧಿ ಇದ್ದ, ಅವಾಗ ಎಷ್ಟು ಜನ ಫಾಲೋವರ್ಸ್ ಇದ್ರು ಗಾಂಧಿಗೆ? ಈಗ ಒಬ್ಬ ಮೋದಿ ಇದ್ದಾನೆ, ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ? ಅವರು ಹೇಳಿದ್ರ ನೀತಿ ನಡ್ಕೋಬೇಕು. ಹೌದಾ? ಸಂಸತ್ತಿನಲ್ಲಿ ಸುಳ್ಳು ಹೇಳೋದು, ಆಚೆ ಸುಳ್ಳು ಹೇಳೋದು, ಕಿಚಾಯಿಸೋದು, ಇವೆಲ್ಲ ಮಾಡಬಾರ್ದು. ಡೆಮಾಕ್ರಸಿ ಚೆನ್ನಾಗಿಲ್ಲ ಅಂತ ಹೊರಗಡೆ ಹೋಗಿ ಹೇಳೋದು, ಅದನ್ನು ಇವ್ರು ಕಿಚಾಯಿಸೋದು, ಇದೆಲ್ಲ ಬಿಟ್ಬಿಡಿ. ಬೇಡ, ಹೇಟ್ ಪಾಲಿಟಿಕ್ಸ್ ಬೇಡ ನಮಗೆ. ನೀವೆಷ್ಟು ಉದಾರ ಆಗ್ತೀರಾ ಆಗ್ರಿ, ಹಾಗೆ ಸಮಾಜನೂ ಬೆಳೆಸಿ. ಸಮಾಜ ಬೆಳೆಸೋಕ್ಕೋಸ್ಕರ ವೋಟ್ ಹಾಕ್ಬೇಕು. ಸಮಾಜ ಬೆಳೆಸಲೇಬೇಕು, ದೇಶ ಬೆಳಿಬೇಕು. ಯಾವ ರೀತಿ ಬೆಳಿಬೇಕು? ಗಾಂಧಿ ಮೊದಲು ಹೇಳಿದರು, ಮೀನ್ಸ್ ಈಸ್ ಮೋರ್ ಇಂಪಾರ್ಟೆಂಟ್ ದನ್ ದ ಗೋಲ್ ಅಂತ. ನಮ್ಗೆ ಗೋಲ್ ಇಂಪಾರ್ಟೆಂಟು ಒಂದೇ ಅಲ್ಲ, ಅದನ್ನು ಹೇಗೆ ಅಚೀವ್ ಮಾಡ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್. ಥ್ಯಾಂಕ್ ಯು. ಈಗ ಪ್ರಶ್ನೆಗೆ ಬರ್ತೀನಿ. ನಿಮಗೆ ಸಿಂಪಲ್ ಆಗಿರೋ ಪ್ರಶ್ನೆ ಕೇಳ್ತಾ ಇದ್ದೀನಿ ಸರ್. ವಿಧಾನಸೌಧನ ಕಟ್ಟಿಸಿದ್ಯಾರು?
ವಿಶ್ವೇಶ್ವರಯ್ಯ. ಸಾರಿ, ಕೆಂಗಲ್ ಹನುಮಂತರಾಯರು. ಕರೆಕ್ಟ್ ರೈಟ್ ಆನ್ಸರ್. ವಿಕಾಸಸೌಧಕ್ಕೆ ಯಾರು ಕಾರಣರು ಅಂದ್ರೆ ಯಾರು ಹೂ ವಾಸ್ ರೆಸ್ಪಾನ್ಸಿಬಲ್ ಫಾರ್ ವಿಕಾಸ? SM ಕೃಷ್ಣ. ಕರೆಕ್ಟ್ ಆದ ಉತ್ತರ. ಥ್ಯಾಂಕ್ ಯು. ಬೆಳಗಾವಿಯಲ್ಲಿ ಸುವರ್ಣಸೌಧ ಇದೆ, ಅದಕ್ಕೆ ಶಂಕುಸ್ಥಾಪನೆ ಮಾಡಿದೆ ಕುಮಾರಸ್ವಾಮಿ. ಸರ್ ನಿಮಗೆ ದೋಸೆ. ನಮ್ಮ ಜೊತೆ ಶಿವಮೊಗ್ಗದ ಇಬ್ರು ನವ ಯುವಕರು ಇದ್ದಾರೆ. ಅವರು ದೋಸೆ ತಿನ್ನಕ್ಕೆ ಅಂತ ಬೆಳಗ್ಗೆ ಬಂದಿದ್ರು. ಮಾತಾಡೋಣ ಬನ್ನಿ. ಸರ್ ನಮಸ್ತೆ, ನಿಮ್ಮ ಹೆಸರು? ಶಿವಕುಮಾರ್. ಸರ್ ನಿಮ್ಮ ಹೆಸರು? ಪ್ರವೀಣ್. ಹೇಗಿತ್ತು ಪ್ರವೀಣ್ ಅವರ ದೋಸೆ? ನೀವು ದೋಸೆ ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ಯಾವಾಗ್ಲೂ ಇಲ್ಲೇ ಬರ್ತೀರಾ ತಿನ್ನಕ್ಕೆ? ಆಲ್ಮೋಸ್ಟ್ ನಾನು ಶಿವಮೊಗ್ಗ ಬಂದಾಗಲ್ಲ ಇಲ್ಲ ಬಂದು. ಸೂಪರ್. ನಿಮ್ಮ ಓಟು ಪಡ್ಕೊಳ್ಳೋ ಅವನ ಅರ್ಹತೆ ಏನಿರ್ಬೇಕು? ಏನು ಕ್ವಾಲಿಫಿಕೇಶನ್? ಕ್ವಾಲಿಫಿಕೇಶನ್ ಅಂತ ಏನಿಲ್ಲ. ಈ ಇದರಲ್ಲಿ ಒಂದು ಸ್ಟೇಟ್ ಅಂದಮೇಲೆ ಆ ಸ್ಟೇಟಲ್ಲಿ ಪ್ರಾದೇಶಿಕ ಪಕ್ಷ ಅಂತ ರಚನೆ ಆಗಿರ್ತಾವಲ್ಲ, ಅವು ಬಂದರೆ ಆಡಳಿತ ತುಂಬ ಚೆನ್ನಾಗತ್ತೆ. ಯಾಕಂದರೆ ಒಂದು ಸೆಂಟ್ರಲಲ್ಲಿ ಒಂದು ಆಡಳಿತ ಇರೋ ಪಕ್ಷ ಇಲ್ಲಿ ಸ್ಟೇಟಲ್ಲೂ ಬಂತು ಅಂದರೆ ಅವ್ರು ಏನೋ ಒಂದು ಕಾಂಟ್ರಿಬ್ಯೂಷನ್ ನಾವು ತಗೋಬೇಕು ಅಂದಾಗ ಡೈರೆಕ್ಟಾಗಿ ಏನೋ ಕೇಳಕ್ಕೆ ಬರಲ್ಲ. ಏನೋ ಅವ್ರೇನೋ ಮುನ್ಸ್ಕೊಂಡು ಏನೋ ನಮ್ಮನ್ನು ತೆಗೆದಾಕ್ಬಿಡ್ತಾರೆ, ಡ್ರಾಪ್ ಮಾಡ್ತಾರೆ ಅನ್ನೋದು ಒಂದು ಹೆದರಿಕೆ ಇರುತ್ತೆ. ಅದೇ ಅಲ್ಲಿ ಆಪೋಸಿಷನ್ ಪಾರ್ಟಿ ಬಂತು ಅಂದರೆ ಅವ್ರು ಕೇಳೋದಕ್ಕೆ ಏನೋ ರೆಸ್ಪಾಂಡ್ ಆಗಲ್ಲ. ಅದೇ ಪ್ರಾದೇಶಿಕ ಪಕ್ಷ ಇತ್ತು ಅಂದರೆ ಅವ್ರಿಗೆ ಕರೆಕ್ಟಾಗಿ ಗೊತ್ತಿರುತ್ತೆ ಏನೇನು ಇದು ಆಗು ಹೋಗುಗಳಿರುತ್ತೆ, ನಮ್ಗೆ ಏನು ಅಗತ್ಯ ಇದೆ ಅದನ್ನು ಪೂರೈಸ್ಕೊಳ್ಳೋಕೆ ಅವು ಏನೇನು ಕರೆಕ್ಟಾಗಿ ಗೊತ್ತಿರುತ್ತೆ. ಅಂದರೆ ಈ ಸ್ಟೇಟಲ್ಲಿ ಅಂದರೆ ಆ ಸ್ಟೇಟಿಗೆ ಮಾತ್ರ ಸೀಮಿತ ಆಗಿರುತ್ತಲ್ಲ, ಅದಕ್ಕೋಸ್ಕರ ಅದ್ರ ಬಗ್ಗೆ ಏನು ಕರೆಕ್ಟಾಗಿ ಗೊತ್ತಿರುತ್ತೆ. ಬಟ್ ಈಗ ಪ್ರಾದೇಶಿಕ ಪಕ್ಷ ಅಂದರೆ JDS, ಪ್ರಜಾಕೀಯ ಅಂದರೆ ಚೆನ್ನಾಗಿದ್ದಾವೆ. ಬಟ್ ಅದೇನು ಜನರಿಗೆ ರೀಚ್ ಆಗ್ತಿರೋವಂಥ ಒಂದು ಜನರಿಗೆ ಕನ್ವಿನ್ಸ್ ಮಾಡ್ತಿರೋವಂಥ ಮೆಥಡು ಸರಿ ಇಲ್ಲ. ಈ ಪ್ರಜಾಕೀಯ ಸರ್ ಅವ್ರದ್ದು ಥಿಂಕ್ಗಳು ತುಂಬ ಸಖತ್ತಾಗಿದ್ದಾವೆ. ಬಟ್ ಜನರನ್ನ ಹೆಂಗೆ ಅಪ್ರೋಚ್ ಮಾಡಬೇಕು ನಮಗೆ ಅರ್ಥ ಆಗಿದೆ. ಬಟ್ ಸಾಮಾನ್ಯ ಜನರಿಗೂ ತಲುಪ್ತಾ ಇಲ್ಲ. ಅಂದ್ರೆ ಅವ್ರು ಏನಂತಂದ್ರೆ ನಾನು ಎಲೆಕ್ಷನ್ ಏನಿಲ್ಲಲ್ಲ, ನಮ್ಮ ಇವ್ರು ಅಂದ್ರೆ ಈಗ ಅವ್ರು ನಿತ್ರ ವಿನ್ ಆಗ್ಬೋದು. ಅವರೆಲ್ಲ ಕಾರ್ಯಕರ್ತರು ಅವ್ರ ತರನೇ ಇರ್ತಾರಂತ ಯಾವ ಗ್ಯಾರಂಟಿ? ಉಪ್ಪಿ ಸರ್ ನಾನು ಹೇಳಿದ್ದೆ ನಿಮ್ಗೆ, ನೀವು ನಿಲ್ಲಿ ಅಂತ. ನೀವು ಅವ್ರು ನಿಲ್ತಾ ಇಲ್ಲ ಸರ್. ಅವ್ರು ನಿತ್ರೆ ಅವ್ರ ಒಂದು ಆದರ್ಶಗಳು ಅವ್ರು ಉಳ್ದವ್ರು ಫಾಲೋ ಮಾಡ್ತಾರೆ. ಅವ್ರ ಕಾರ್ಯಕರ್ತರು ನಿಲ್ತಾರೆ, ನಾವು ನಿಲ್ಲಲ್ಲ ಅಂದ್ರೆ ಅವ್ರದ್ದು ಏನ್ ಇಂಟೆನ್ಷನ್ ಇದೆ, ಅವ್ರ ಕಾರ್ಯಕರ್ತರ ಇಂಟೆನ್ಷನ್ ಅವ್ರ ಇಂಟೆನ್ಷನ್ ಸೇಮ್ ಇರ್ಬೇಕಲ್ವಾ? ಸರ್ ನೀವು ಹಾಕೋ ಅಭ್ಯರ್ಥಿಗೆ ಏನು ಅರ್ಹತೆ ಇರ್ಬೇಕು? ವೋಟ್ ಹಾಕೋ ವೋಟ್ ಹಾಕುವಂಥ ಅಭ್ಯರ್ಥಿ ಯಾವುದೇ ಒಂದು ಜಾತಿ, ಮತ ಅಥವಾ ಧರ್ಮಕ್ಕೆ ಸೀಮಿತವಾಗಿರ್ಬೋದು. ಅವನು ಸರ್ವತೋಮುಖ ಬೆಳವಣಿಗೆಗೆ ಯಾರು ಚಿಂತನೆ ಮಾಡ್ತಾರೆ ಅಂಥ ವ್ಯಕ್ತಿಗೆ ನಾವು ವೋಟ್ ಹಾಕಬೇಕಾಗುತ್ತೆ. ಥ್ಯಾಂಕ್ ಯು ಬಾಯ್. ಥ್ಯಾಂಕ್ ಯು. ನಮ್ಮ ಜೊತೆ ಶಿವಮೊಗ್ಗದ ಒಂದು ಯಂಗ್ ಕಪಲ್ ಇದ್ದಾರೆ. ಅವ್ರ ಹತ್ರ ಚುನಾವಣೆ ಬಗ್ಗೆ ಮಾತಾಡೋಣ ಬನ್ನಿ. ನಮಸ್ಕಾರ. ಹಾಯ್, ನಿಮ್ಮ ಹೆಸರು? ಚೇತನ್. ನಿಮ್ಮ ಹೆಸರು? ಚೇತನ್ ಮತ್ತು ಚಂದನ. ನೈಸ್ ನೇಮ್ಸ್. ಸರ್, ಈಗ ನಿಮಗೆ ನನ್ನ ಕಡೆಯಿಂದ ಪ್ರಶ್ನೆ ಏನಂದ್ರೆ, ನೀವಿಬ್ರು ಯಂಗ್ ಕಪಲ್ ಅಲ್ವಾ? ಯಂಗ್ಸ್ಟರ್ಸ್ ನಮ್ಮ ರಾಜಕೀಯ ರಂಗದಲ್ಲಿ ರೆಪ್ರೆಸೆಂಟ್ ಆಗ್ತಾ ಇದ್ದಾರಾ? ನಮ್ಮ ಕರ್ನಾಟಕ ರಾಜ್ಯ ಚುನಾವಣೆ ಈ ಸಂದರ್ಭದಲ್ಲಿ ಯಾರೇ ರಾಜಕೀಯದಲ್ಲಿ ಯಂಗ್ಸ್ಟರ್ಸ್ಗಳಿಗೆ ಯಾರು ಅಲೋ ಕೊಡ್ತಾ ಇಲ್ಲ. ಸ್ವತ್ತು ಅನ್ನೋ ಥರ ಆಂಗ್ಸೆಕ್ಷಲ್ ಪ್ರಾಪರ್ಟಿ ಥರ ಅವ್ರ ಅಪ್ಪ, ಮಗ, ಮೊಮ್ಮಕ್ಕಳು ಅನ್ನೋದು ಹೋಗ್ತಾ ಇದೆ. ಬಿಟ್ರೆ ರಿಯಲ್ ಯಂಗ್ ಟ್ಯಾಲೆಂಟೆಡ್ ಇರೋರಿಗೆ ಇಲ್ಲಿ ಆಪರ್ಚುನಿಟಿ ಸಿಗಬೇಕು. ಆಪರ್ಚುನಿಟಿ ಸಿಕ್ಕರೆ ಅವರಿರೋ ಟ್ಯಾಲೆಂಟೆಡನ್ನು ಈ ರಾಜಕೀಯ ಡೆವಲಪ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಯೂಸ್ ಮಾಡೋದ್ರಲ್ಲಿ ಯೂಸ್ ಮಾಡ್ತಾರೆ. ಮೇಡಮ್, ನಿಮ್ಮ ಪ್ರಕಾರ ಮಹಿಳೆಯರ ರೆಪ್ರೆಸೆಂಟೇಷನ್ ಆಗ್ತಿದೆ ಅಂದ್ರೆ ಮಹಿಳೆಯರು ಇದಾರ? ಸಾಕಷ್ಟು ಜನ ಕೆಲಸ ಮಾಡ್ತಾ ಇದಾರಾ? ಹೌದು, ಮಹಿಳೆಯರು ಮಾಡ್ತಾರೆ. ಮಹಿಳೆಯರು ಮನೆಯಲ್ಲಿ ಹೇಗೆ ಅಚ್ಚುಕಟ್ಟಾಗಿ ಮನೆ ನಿಭಾಯಿಸ್ತಾರೋ ಅದೇ ತರ ನಮ್ಮ ರಾಜಕೀಯದಲ್ಲಿ ಬಂದ್ರೆ ಅಷ್ಟೇ ಚೆನ್ನಾಗಿ ನಿಭಾಯಿಸ್ತಾರೆ ಅನ್ನೋ ನನ್ನ ಒಪಿನಿಯನ್. ಕರೆಕ್ಟ್ ಅಂತ ಮಾತಾಡಿದ್ರು. ಹಂಗಿದ್ರೆ ಮನೇಲಿ ಯಾರು CM? ನಿಮ್ಮ ಮನೆಯಲ್ಲಿ ಗಂಡನೇ CM ಆಗಿರ್ತಾರೆ, ಆದ್ರೆ ಮನೇಲಿ ಹೆಣ್ಮಕ್ಳು ಕೂಡ ಮೇಂಟೈನ್ ಮಾಡ್ತಾರೆ. ನಮ್ಮ ಜೊತೆ ವಿದ್ಯಾರ್ಥಿ ಭವನದ ಅಕೌಂಟ್ಸ್ ನೋಡ್ಕೊಳ್ಳೋರು ಇದ್ದಾರೆ. ಅವ್ರ ಹತ್ರ ಈ ಹೋಟೆಲ್ ಬಗ್ಗೆ ಕೇಳೋಣ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಜಯಶೀಲ್ ಅಂತ. ಇದು 2018ರಲ್ಲಿ ವಿದ್ಯಾರ್ಥಿ ಭವನ ಅಂತ ನಾವು ಗ್ರೂಪ್ ಪ್ರಾರಂಭವಾಗಿತ್ತು. ವಿದ್ಯಾರ್ಥಿ ಅಂತ ಏನು ಆ ಯುನಿಕ್ ಹೆಸರು ಹೇಗೆ ಬಂತು? ಆ್ಯಕ್ಚುಲಿ ವಿದ್ಯಾರ್ಥಿ ಅಂದರೆ ಒಂದು ಸರಸ್ವತಿ ಹೆಸರು. ಅದು ಆ್ಯಕ್ಚುಲಿ ಎಲ್ಲರೂ ವಿದ್ಯಾರ್ಥಿ ಅಂತಲೇ ತಿಳ್ಕೊಂಡ್ಬಿಡ್ತಾರೆ. ಅದೇ ರೀತಿ ಬೆಂಗಳೂರಲ್ಲಿ ಇದೆ. ಅದೇ ರೀತಿ ಅದೇ ಒಂದು ಗುಣಮಟ್ಟದ ಒಂದು ಕ್ವಾಲಿಟಿ ಗುಣಮಟ್ಟದ ಒಂದು ತಿಂಡಿ ತಿನಿಸು ಹಾಗೂ ಊಟೋಪಚಾರಗಳನ್ನು ಇಲ್ಲಿ ನೀಡ್ತೇವೆ. ಆದರೆ ವಿದ್ಯಾರ್ಥಿ ಅಂದರೆ ಒಂದು ಸರಸ್ವತಿ ಒಂದು ಹೆಸರು ಅಂತ. ಸೂಪರ್ ಸರ್, ಥ್ಯಾಂಕ್ ಯು ವೆರಿ ಮಚ್. ನಾವು ದೋಸೆ ಮುಗಿಸಿ ಇನ್ನೇನು ಹೊರಗಡೆ ಬರ್ತಾ ಇದ್ವಿ, ಆಗ ಒಬ್ರು ತಾಯಿ ಮಗ ಸಿಕ್ಕಿದ್ದಾರೆ. ಅವ್ರ ಹತ್ರ ಕೊಟ್ಟ ಕಡೆದಾಗಿ ಕೇಳಿಕೊಂಡು ನಾವು ಮುಂದಿನ ಹೋಟ್ಲ್ ಹತ್ರ ಹೋಗೋಣ. ಅಮ್ಮ ನಮಸ್ಕಾರ. ಅವ ನಮಸ್ತೆ. ನಿಮ್ಮ ಹೆಸರು? ನಾಗರತ್ನಮ್ಮ. ನಿಮ್ಮ ಹೆಸರು? ವಿಶ್ವನಾಥ್ ಅಂತ. ವಿಶ್ವನಾಥ್.
ಅಮ್ಮ, ನೀವು ನಿಮ್ಮ ಪ್ರಕಾರ ಯಾವ ತರ ಪಕ್ಷಕ್ಕೆ ನಿಮ್ಮ ವೋಟ್ ಸಿಗುತ್ತೆ? ಯಾವ ಥರ ಅಂದರೆ ಬಡವ್ರ ಬಗ್ಗರಿಗೆ ಸ್ವಲ್ಪ ರೊಕ್ಕ ಖರ್ಚು ಮಾಡಿ ಮನೆ ಇಲ್ದರಿಗೆ ನಿರ್ಗತಿಕರಿಗೆ ಕಟ್ಟಿಕೊಟ್ರೆ ಅದಾರು ಒಂಥರ ಅಲ್ಲಿ ಸ್ಟ್ಯಾಚು ಕಟ್ಟಿದೆ ಈ ಸ್ಟ್ಯಾಚು ಕಟ್ಟಿದೆ ಅದಕ್ಕೆ 68 ಕೋಟಿ ಆಯ್ತು, ಇದಕ್ಕೊಂದು 70 ಕೋಟಿ ಬಿಡುಗಡೆ ಆಯ್ತು ಅಂತಂದು ಪೇಪರ್ನಾಗೆಲ್ಲ ಬಂದು ಅದನ್ನು ಮಾಡಿದರೆ ಇವ್ರು ಎಷ್ಟು ತಿಂತಾರ ಅವ್ರು ಎಷ್ಟು ತಿಂತಾರ? ಯಾರು ಜನಪರವಾಗಿರ್ತಾರೋ ಅವರಿಗೆ ನಿಮ್ಮ ಮತ. ಹೌದು, ಜನಪರ ಸರ್ಕಾರ ಬೇಕು. ಜನರಿಗೆ ಏನು ಗೊತ್ತಾ, ಉಪಕಾರ ಆಗಬೇಕು. ಈ ಪಕ್ಷದ ನಾವು ಈ ಪಕ್ಷದಿಂದ ಏನಂದ್ರೆ ಏನೋ ಎಲ್ಲವೂ ರೇಟ್ ಗಗನಕ್ಕೆ ಹೋಗಿದಾವೆ. ರೇಟ್ ಈಗಿನ ಪರಿಸ್ಥಿತಿಯಲ್ಲಿ ಎಲ್ಲ ಕಮ್ಮಿ ಮಾಡಬೇಕು. ಈಗ ಒಂದು ಗ್ಯಾಸ್ ಆಗಲಿ ಒಂದು 450 ರೂಪಾಯಿ ಸಿಲಿಂಡ್ರು, ಈಗ ಒಂದೇ ಸರಿಗೆ 1200 ರೂಪಾಯಿ ತನಕ ತಗೊಂಡೋದ್ರು ಸಿಲಿಂಡ್ರ್. ಏನಕ್ಕೆ ಬೇಕಾಯ್ತು? ಜನರಿಗೆ ತಾನೇ ತಲೆ ಮೇಲೆ ಹೊಡಿದ್ದು. ಒಂದೇ ಸರಿ 50 ರೂಪಾಯಿ ಜಾಸ್ತಿ. ಯಾವನೂ ಅಪೋಸ್ ಮಾಡ್ತಾಯಿಲ್ಲ ಇದನ್ನ. ಯಾಕೆ ಅಪೋಸ್ ಮಾಡಲ್ಲ? ಯಾರಿಗೆ ಬೇಕು? ನಮಗೇನಕ್ಕೆ ಬೇಕು? ಎಲ್ಲರೂ ಹಂಗೆ. ಅದೇ ಒಂದು ಹಿಂದೆ ಸರ್ಕಾರ ಇದ್ದಾಗ ಇದೇ ಸರ್ಕಾರ, ಇದೇ ಬಿಜೆಪಿಯವರು ಪಕ್ಷನೇ ಹೇಳ್ತೀನಿ, ಇದೇ ಬಿಜೆಪಿ ಸರ್ಕಾರ ಹಿಂದಿದ್ದಾಗ 50 ಪೈಸೆ ಜಾಸ್ತಿ ಮಾಡಿದ್ರೆ ಭಾರತ್ ಬಂದ್ ಅನ್ನೋರು, 1 ರೂಪಾಯಿ ಜಾಸ್ತಿ ಮಾಡಿದ್ರೆ ಭಾರತ್ ಬಂದ್ ಅನ್ನೋರು. ಈಗ 50 ರೂಪಾಯಿ ಜಾಸ್ತಿ ಮಾಡಿದ್ರು ಏನೂ ಬಂದಿಲ್ಲ. ಯಾಕಂದ್ರೆ ಅವ್ರು ಕುತ್ಕೊಂಡಾರೆ. ಅವ್ರು ಕುತ್ಕೊಂಡಾರೆ ಏನು ಮಾಡ್ಬೇಕು? ಯೋಚನೆ ಮಾಡ್ಬೇಕು ಜನರ ಬಗ್ಗೆ. ಒಂದು 50 ರೂಪಾಯಿ ಜಾಸ್ತಿ ಆದರೆ ಎಷ್ಟು ಖರ್ಚಾಗುತ್ತೆ? ಒಬ್ಬ ಜನಸಾಮಾನ್ಯನಿಗೆ 50 ರೂಪಾಯಿ ಅಂದರೆ ಎಷ್ಟು ಹೊರೆ? ಅದನ್ನು ಇವರು ಥಿಂಕ್ ಮಾಡಿ ಮುಂದಿನ ದಿನದಲ್ಲಿ ಎಲ್ಲ ಕಮ್ಮಿ ಮಾಡಬೇಕು. ಪೆಟ್ರೋಲ್ ರೇಟು 70 ರೂಪಾಯಿ ಇತ್ತು, 103. ಬಟ್ ಆ 103 ರೂಪಾಯಿ ನಿಂತಿದೆ ಏನಕ್ಕೆ ಅಂದರೆ, ಯಾಕೆ ನಿಂತಿದೆ ಅಂದರೆ ಎಲೆಕ್ಷನಿಗೋಸ್ಕರ. ನಾಳೆ ಎಲೆಕ್ಷನ್ ಮುಗೀತು ಅಂದರೆ ದಿನ 50 ಪೈಸೆ 1 ರೂಪಾಯಿ, 50 ಪೈಸೆ 1 ರೂಪಾಯಿ, 50 ಪೈಸೆ 1 ರೂಪಾಯಿ ಜಾಸ್ತಿ ಮಾಡ್ತಾ ಬಂದು 200 ದಾಟಿಸ್ತಾರೆ. ಇದೇ ಸಿಲಿಂಡರ್ 1200 ರೂಪಾಯಿ ಇದೆ. ಜನರೇ ಅವನು ಕೇಳಲ್ಲ. ನಾಳೆ 2200 ಮಾಡ್ತಾನೆ. ಯಾರು ಕೇಳ್ಬೇಕು ನಾವು? ಮತ್ತೇನಿಲ್ಲ, ಜನಪರ ಸರ್ಕಾರ ಬೇಕಷ್ಟೇ ನಮಗೆ. ನಾವು ಮೀನಾಕ್ಷಿ ಭವನದಲ್ಲಿದ್ದೀವಿ. ಶಿವಮೊಗ್ಗದ ಮೋಸ್ಟ್ ಫೇಮಸ್ ದೋಸೆ ಹೋಟ್ಲು. ನನ್ನ ಪ್ರಕಾರ, ಎಲ್ಲರ ಪ್ರಕಾರ ಇಲ್ಲಿಗೆ ನಮ್ಮ ಅಮ್ಮ DVS ಕಾಲೇಜಲ್ಲಿ ಓದ್ತಾ ಇದ್ದಾಗ ದೋಸೆ ತಿನ್ನಕ್ಕೆ ಬರ್ತಾ ಇದ್ರು. ನಾನು ಇವಾಗ ಬಂದು ಇಲ್ಲಿ ದೋಸೆ ತಿನ್ನೋ ಆಗಿದೆ. ಅಷ್ಟು ವರ್ಷ ಉಳ್ಕೊಂಡ್ ಬಂದಿದೆ. ಹೋಟ್ಲ್ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಚಂದ್ರಶೇಖರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಈ ಹೋಟೆಲ್ ಹಿಸ್ಟ್ರಿ ಒಂಚೂರು ಹೇಳ್ತಾರೆ. ಹಿಸ್ಟ್ರಿ ಅಂತಂದ್ರೆ ಈಗ ಒಂದು 100 ವರ್ಷದ ಮೇಲಿಂದ ನಡೀತಾ ಇದೆ. 100 ವರ್ಷದ ಹಿಂದೆ ಅಂತಂದ್ರೆ ಗೊತ್ತಲ್ಲ, ಈಗ 10 ವರ್ಷದ ಹಿಂದೆ ನಮ್ಗೇನು ಗೊತ್ತಿರೋದಿಲ್ಲ. ಹಾಗೆ ನಡ್ಕೊಂಡ್ ಬಂದಿದೆ. ಹೌದೌದು. ಸರ್, ನಿಮ್ಮ ಹೋಟೆಲ್ನ ಸ್ಪೆಷಲ್ ಡಿಶ್? ಸ್ಪೆಷಲ್ ಅಂತೇನಿಲ್ಲ ಸರ್, ಎಲ್ಲ ಮಾಡ್ದಂಗೆ ನಾವು ಇಡ್ಲಿ ವಡೆ ದೋಸೆ ಮಾಡೋದು. ಅದರಲ್ಲಿ ಸ್ಪೆಷಲ್ ಅಂತೇನಿಲ್ಲ. ನೀವು ತಿಂದವ್ರು ಹೇಳ್ಬೇಕು ಅದು ಸ್ಪೆಷಲ್ ಅಂತೇಳಿ. ನಮ್ಮ ಜೊತೆ ಚುನಾವಣೆ ಮಸಾಲೆಯಲ್ಲಿ ಮಾತಾಡೋದಕ್ಕೆ ಒಂದು ಶಿವಮೊಗ್ಗದ ಕ್ಯೂಟ್ ಕಪಲ್ ಇದ್ದಾರೆ. ಬನ್ನಿ ಅವ್ರ ಹತ್ರ ಮಾತಾಡೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ ಅಮ್ಮ. ನಿಮ್ಮ ಹೆಸರು? ರಾಜೇಶ್ವರಿ. ನಿಮ್ಮ ಹೆಸರು? ವಿಜಯ್. ಎಷ್ಟು ವರ್ಷ ಆಯ್ತು ಸರ್ ಮದುವೆ ಆಗಿ? ಈಗ ರೀಸೆಂಟ್ ಆಗಿ ಸರ್ 10 ಮಂತ್ಸಾ? ಓ, ವೆರಿ ನೈಸ್, ಕಂಗ್ರ್ಯಾಚುಲೇಷನ್ಸ್. ಸರ್, ಈಗ ನಾವು ಚುನಾವಣೆ ಹತ್ರ ಬರ್ತಾ ಇದ್ದೀವಿ. ಇನ್ನೇನು ಮತದಾನ ಎಲ್ಲ ಶುರುವಾಗಿ ಹೋಗುತ್ತೆ. ನಿಮ್ಮ ಪ್ರಕಾರ ಒಬ್ಬ ಆದರ್ಶ ಚೀಫ್ ಮಿನಿಸ್ಟರ್ ಹೆಂಗಿರ್ಬೇಕು? ಇವಾಗಿನ ಕಾಲದಲ್ಲಿ ಯೂಸ್ ತುಂಬ ವೆರಿ ಇಂಪಾರ್ಟೆಂಟ್ ಸರ್. ಅವ್ರಿಗೆ ಒಳ್ಳೇದಾಗೋ ರೀತಿಯಲ್ಲಿ ತುಂಬ ಚೆನ್ನಾಗಿ ವರ್ಕ್ ಮಾಡಬೇಕು ಅಂತ ವ್ಯಕ್ತಿ ಆಗಿರಬೇಕು. ಅಂದರೆ ಅಂಥವ್ರಿಗೆ ನೀವು ಮತ ಹಾಕ್ತೀರಾ? ಹೌದು ಸರ್. ಮೇಡಮ್, ಈಗ ಸುಮಾರು ಜನ ಮಹಿಳೆಯರು ರಾಜಕೀಯದಲ್ಲಿ ಆಲ್ರೆಡಿ ಇದ್ದಾರೆ. ಮಹಿಳೆಯರು ಬೇಕಾ ರಾಜಕಾರಣಕ್ಕೆ? ಖಂಡಿತ ಬೇಕು ಸರ್. ಮಹಿಳೆ ಎಲ್ಲಿರ್ತಾಳೆ ಅಲ್ಲೆಲ್ಲ ಮುಂದೆ ಇರುತ್ತೆ ಎಲ್ಲ ಕ್ಷೇತ್ರದಲ್ಲೂ. ಹಾಗಾಗಿ ಒಂದು ಮಹಿಳೆಗೂ ಒಂದು ಚೀಫ್ ಮಿನಿಸ್ಟರ್ ಆದರೆ ಅವರು ಕೂಡ ತುಂಬ ಚೆನ್ನಾಗಿ ನಿಭಾಯಿಸ್ತಾರೆ ಅನ್ನೋದು ನನಗನ್ಸುತ್ತೆ. ನಿರ್ವಹಿಸ್ತಾರೆ. ಒಂದು ಮನೆಯೇ ಅಷ್ಟು ಅಚ್ಚುಕಟ್ಟಾಗಿ ನಿರ್ವಹಿಸೋಕ್ಕೆ ಸಾಧ್ಯ ಇದೆ ಅಂದಾಗ ಅವರು ಕೂಡ ರಾಜ್ಯವನ್ನು ತುಂಬ ಚೆನ್ನಾಗಿ ನಿಭಾಯಿಸ್ತಾರೆ. ದೇಶನೂ ಚೆನ್ನಾಗಿ ನೋಡ್ಕೊಳಕ್ಕೆ ಸಾಧ್ಯ ಆಗೋವಂಥವ್ರು ಅಂತ ಹೇಳ್ತೀನಿ. ನಿಮಗೆ ಅಪ್ಪಿತಪ್ಪಿ ಚೀಫ್ ಮಿನಿಸ್ಟರ್ ಆಗೋ ಚಾನ್ಸ್ ಬಂದ್ರೆ ನಿಲ್ತೀರಾ? ಆಗ್ತೀರಾ? ಇಲ್ಲ ಸರ್. ಯಾಕೆ ಅಂದರೆ ಅವ್ರವ್ರಿಗೆ ಅವ್ರವ್ರದ್ದೇ ಆದ ಒಂದು ಕಮಿಟ್ಮೆಂಟ್ಸ್, ಬಾರ್ಡರ್ಸ್ ಇರುತ್ತೆ. ಯಾರಿಗೆ ಆ ಅವಕಾಶ ಇದೆ, ಅವ್ರಿಗೆ ಯಾರಿಗೆ ಇಂಟ್ರೆಸ್ಟ್ ಇದೆ ಪೊಲಿಟಿಕ್ಸ್, ಅವ್ರು ಖಂಡಿತವಾಗ್ಲೂ ನಿಂತರೆ ಒಳ್ಳೆಯದು. ಶಿವಮೊಗ್ಗದಲ್ಲಿ ನಮ್ಮ ಜೊತೆ ಚುನಾವಣೆ ಮಸಾಲೆಯಲ್ಲಿ ಮಾತಾಡೋದಕ್ಕೆ ಒಂದು ಅದ್ಭುತವಾದ ಜೋಡಿ ಇದ್ದಾರೆ. ಅವ್ರ ಹತ್ರ ಮಾತಾಡೋದು ಬನ್ನಿ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಅಜಯ್ ಅಂತ. ಮೇಡಮ್, ನಿಮ್ಮ ಹೆಸರು? ಸೌಂದರ್ಯ. ಸೌಂದರ್ಯ. ಓಕೆ, ನಿಮಗೆ ಈ ಮೀನಾಕ್ಷಿ ಭವನಲ್ಲಿ ಫೇವ್ರೆಟ್ ಡಿಶ್ ಅಂದ್ರೆ ಯಾವುದು? ಪಡ್ಡು. ಪಡ್ಡು. ಪಡ್ಡು ಅವಲಕ್ಕಿ. ನಿಮಗೆ? ಅವಲಕ್ಕಿ. ಅವಲಕ್ಕಿ. ಅಂದ್ರೆ ನಿಮ್ಮ ಮನೆಯಲ್ಲಿ ಈಗ ರಾಜಕೀಯ ಭಿನ್ನಾಭಿಪ್ರಾಯಗಳಿದೆಯಾ ಅಥವಾ ನಡೆಯುತ್ತಾ ಮಾತುಗಳ ಹತ್ರ? ಮನೆ ರಾಜಕೀಯದ ಬಗ್ಗೆ ಇದೆ ಭಿನ್ನಾಭಿಪ್ರಾಯ, ಹೊರಗಿಂದೆಲ್ಲ ಜಾಸ್ತಿ ಮಾತಾಡಲ್ಲ.
ವಡೆ ಪಕ್ಷಕ್ಕೆ ಓಟ್ ಹೋಗಿ ದೋಸೆ ಪಕ್ಷದ ಲೈಟ್ ಏನಾರು ಆನ್ ಆಗಿಲ್ಲ? ಇಲ್ಲ ಯಾವ ಪಕ್ಷ ಕೊಟ್ಟು ಹಾಕಿದ್ರು ಅದೇ ಲೈಟ್ ಆನ್ ಆಗಿದೆ. ಓಕೆ, ಬಟ್ ಇವರಿಬ್ರು ವಡೆ ಮತ್ತೆ ದೋಸೆ ಪಕ್ಷದವ್ರಲ್ಲ. ಒಬ್ರಿಗೆ ಅವಲಕ್ಕಿ ಇಷ್ಟ, ಒಬ್ರಿಗೆ ಪಡ್ಡು ಇಷ್ಟ, ನನಗೆ ದೋಸೆ ಇಷ್ಟ. ಈ ಟೇಬಲ್ನಲ್ಲೇ 3 ಪಾರ್ಟಿ ಆಗಿದೆ. ಓಕೆ, ಥ್ಯಾಂಕ್ ಯು, ಎಂಜಾಯ್ ಯುವರ್ ಫುಡ್. ನಮ್ಮ ಜೊತೆ ಮೀನಾಕ್ಷಿ ಭವನದ ಅನುಭವಿ ವೆಯ್ಟರ್ ಒಬ್ರು ಇದ್ದಾರೆ. ಹೇಳಿ ಸರ್. ನೀವು ನಾನು ಹೇಳೋಷ್ಟು ಹೇಳ್ಬಿಟ್ರಿ. ನಮ್ಮ ಜೊತೆ ಪರಶುರಾಮ್ ಅವರು ಇದ್ದಾರೆ, ಮೀನಾಕ್ಷಿ ಭವನದ ಅನುಭವಿ ವೆಯ್ಟರು. ಅವರು ಮೀನಾಕ್ಷಿ ಭವನದಲ್ಲಿ ಏನೇನು ಸಿಗುತ್ತೆ ಅಂತ ಅವ್ರ ಸ್ಟೈಲಲ್ಲೇ ಹೇಳ್ತಾರೆ. ನೋಡಿ ಸರ್, ನಮ್ಮ ಹೋಟೆಲಲ್ಲಿ ಇಡ್ಲಿ ವಡ ಇದೆ, ಚೌಚೌ ಬಾತು, ಬಿಸಿಬೇಳೆ ಬಾತು, ಪುಳಿಯೋಗರೆ, ಪಲಾವು, ಮಸಾಲೆ, ಪ್ಲೈನು, ಸೆಟ್ಟು, ಬೆಣ್ಣೆ ಮಸಾಲೆ, ಓಪನ್ ದೋಸೆ, ಆನಿನ್ ದೋಸೆ, ಪೂರಿ ಊಟ ಹಾಗೂ ಸ್ಪೆಷಲ್ ಇಡ್ಲಿ ವಡ, ಕೊಟ್ಟೆ ಕಡುಬು ನಮ್ಮಲ್ಲಿ ದೊರೆಯುತ್ತದೆ. ನಾವು ಶಿವಮೊಗ್ಗದಲ್ಲಿ ಗೋಪಿ ಸರ್ಕಲ್ ಹತ್ರ ಫುಡ್ ಕೋರ್ಟಲ್ಲಿ ಇದ್ದೀವಿ. ನಾವು ಬರ್ತಾ ಇದ್ದಂಗೆ ನನ್ನ ಗುರ್ತಿಡಿದ್ಬಿಟ್ಟು ಸಖತ್ ಪ್ರೀತಿಯಿಂದ ಮಾತಾಡಿದ ಇಬ್ರು ಹುಡುಗರಿದ್ದಾರೆ. ಅವ್ರ ಹತ್ರ ಮಾತಾಡೋಣ ಬನ್ನಿ. ಏನಮ್ಮ ನಿನ್ನ ಹೆಸರು? ಪ್ರೇರಕ್ ರಾಜ್. ಪ್ರೇರಣ್ ರಾಜ್. ಪ್ರೇರಕ ಮತ್ತು ಪ್ರೇರಣ ಒಳ್ಳೆ ಹೆಸರು ಇಟ್ಟಿದ್ದಾರೆ ನಿಮ್ಮ ಮನೆಯಲ್ಲಿ. ನಿಂಗೆ ಇವಾಗ ಎಷ್ಟನೇ ಕ್ಲಾಸ್, ಯಾವ ಸ್ಕೂಲು? ನಂದು ಮಾನಸ ಇಂಟರ್ನ್ಯಾಷನಲ್ ICSE ಸ್ಕೂಲು. ಮತ್ತೆ ನಾನು 6th ಸ್ಟ್ಯಾಂಡರ್ಡ್. ಹೌದಾ? ನಾನು 6th ಸ್ಟ್ಯಾಂಡರ್ಡ್. ಹೌದಾ? ನೀವಿಬ್ರು ಟ್ವಿನ್ಸಾ? ಯಾರು ಫಸ್ಟ್ ಹುಟ್ಟಿದ್ದು? ಅವನು. ಎಷ್ಟು ನಿಮಿಷ ಮುಂಚೆ ಹುಟ್ಟಿದೆ? 1 ನಿಮಿಷ ಮುಂಚೆ. ಹೌದಾ? ಸರಿ, ನಿಂಗೆ ಇವಾಗ ಚುನಾವಣೆ ಮಸಾಲೆ ಅಂತ ನಾವು ಒಂದು ಶೋ ಮಾಡ್ತಾ ಇದೀವಲ್ವಾ, ನಿಂಗೆ ಚುನಾವಣೆ ಅಂದ್ರೆ ಎಲೆಕ್ಷನ್ ಬಗ್ಗೆ ಏನ್ ಗೊತ್ತು? ಎಲೆಕ್ಷನ್ ಅಂದ್ರೆ ನಾವು ಕ್ಯಾಂಡಿಡೇಟ್ಸ್ನೆಲ್ಲ ತಗೊಳ್ಳೋದು, ಚೂಸ್ ಮಾಡೋದು, ಆಮೇಲೆ ಕ್ಯಾಂಡಿಡೇಟ್ ಓಟು ಕೊಡ್ಬೇಕು. ನಾವು ಅವ್ರವ್ರ ಗುರ್ತು ಇರುತ್ತೆ. ಎಕ್ಸಾಂಪಲ್ ಬಾಲು, ನಮ್ಮ ಸ್ಕೂಲಲ್ಲಿ ಮಾಡೋದು ಬಾಲು, ಆಮೇಲೆ ಚೇರು, ಆ ಥರ ಎಲ್ಲ ಅವ್ರು ಕೊಡ್ತಾರೆ. 20 ಮೆಂಬರ್ಸ್, ಎಷ್ಟಾದ್ರೂ ಮೆಂಬರ್ಸ್ ನಿಂತ್ಕೊಬೇಕು, ವೋಟ್ ಹಾಕ್ಬೇಕು. ವೋಟ್ ಗೆದ್ದವರೆ ಅವರೇ, ಮತ್ತೆ ಅವ್ರು ಒಳ್ಳೆ ಕೆಲಸ ಮಾಡಿದ್ರೆ ವೋಟ್ ಹಾಕ್ತಾರೆ. ಹೌದಾ? ಸರಿ, ನಿಂಗೆ ನಮ್ಮ ಕರ್ನಾಟಕ ಚೀಫ್ ಮಿನಿಸ್ಟರ್ ಯಾರು ಗೊತ್ತಾ? ಯಾರು ಹೇಳು? ಬಸವರಾಜ ಬೊಮ್ಮಾಯಿ. ವೆರಿ ಗುಡ್. ಸೊ ನಿಂಗೆ ಚುನಾವಣೆಯಲ್ಲಿ ನೆಕ್ಸ್ಟ್ ಟೈಮ್ ನೀನು ವೋಟ್ ಹಾಕ್ಬೇಕು ಅಂದ್ರೆ ನಿನ್ ಯಾವ ಥರದ ಮನುಷ್ಯರಿಗೆ ವೋಟ್ ಹಾಕ್ತೀಯ? ನಾನು ಒಳ್ಳೆ ರೀತಿ ಇರೋ ಮನುಷ್ಯರಿಗೆ, ಒಳ್ಳೆ ಕೆಲಸ ಮಾಡಬೇಕು, ಅವರು ನಾಡಿಗೆಲ್ಲ ಒಳ್ಳೆ ಹೆಸರು ತರಬೇಕು. ಮಕ್ಕಳು ಮಾತಾಡ್ದಂಗೆ ನನ್ನ ಪ್ರಕಾರ ಯಾರೂ ಮಾತಾಡಿಲ್ಲ. ಥ್ಯಾಂಕ್ ಯು ಸೊ ಮಚ್ ಬಾಯ್ಸ್, ಆಲ್ ದ ಬೆಸ್ಟ್. ಬಾಯ್ಸ್, ಏನಪ್ಪ ಅಂದರೆ ನೀವು ಎಲ್ಲ ವೋಟ್ ಹಾಕೋಕೆ ಎಲಿಜಿಬಲ್ ಅಲ್ವಾ? ಸೊ ನೀವು ಏನೇ ನೋಡಿ ವೋಟ್ ಹಾಕ್ತೀರಾ ಅಂತ ಕೇಳ್ತೀನಿ, ಆಯಿತಾ? ಆಪ್ಷನ್ 1 ವ್ಯಕ್ತಿ ನೋಡಿ ಹಾಕ್ತೀರಾ, 2 ಪಕ್ಷ ನೋಡಿ ಹಾಕ್ತೀರಾ, 3 ಜಾತಿ ಅಥವಾ ಅವರ ಜಾತಿ ಧರ್ಮ ನೋಡಿ ಹಾಕ್ತೀರಾ, 4 ಅವ್ರು ಮಾಡಿರೋ ಅಭಿವೃದ್ಧಿ ನೋಡಿ ಹಾಕ್ತೀರಾ, 5 ಇಲ್ಲಿರೋ ಸಮಸ್ಯೆಗಳು ಅದನ್ನು ಸಾಲ್ವ್ ಮಾಡ್ತಾರೆ ಅನ್ನೋ ಪ್ರಾಮಿಸ್ ಮೇಲೆ ಹಾಕ್ತೀರಾ, 6 ನಿಮ್ಮ ಲೈಫ್ ಸ್ಟೈಲು, ಅಂದರೆ ನೀವು ಬೈಕಿಂದ ಕಾರ್ಗೆ ಹೋಗಬೇಕು ಅಂತ ಆಸೆ ಇರುತ್ತಲ್ವಾ, ಆ ಗುಣಮಟ್ಟ ಇಂಪ್ರೂವ್ ಆಗುತ್ತೆ ಅಂತ ಹಾಕ್ತೀರಾ. ಲಾಸ್ಟ್ 1 ಅವ್ರ ಆಶ್ವಾಸನೆ ನೋಡಿ ಹಾಕ್ತೀರಾ. ಆಶ್ವಾಸನೆ ಅಂದರೆ ಪ್ರಾಮಿಸು, ನಾನು ಇಟ್ಕೊಡ್ತೀನಿ ಅಂತ ಹೇಳಿರ್ತಲ್ಲ ಅದು. ಇದಿಷ್ಟು ಆಪ್ಷನಲ್ಲಿ ನೀವು ಏನು ನೋಡಿ ವೋಟ್ ಹಾಕ್ತೀರಾ? ನನ್ನ ಹೆಸರು ಸಚಿನ್ ಅಂತ. ನಾನು ಅವ್ರು ಮಾಡೋ ಸಮಸ್ಯೆನ ಸರಿ ಮಾಡ್ತಾರೋ ಇಲ್ವೋ ನೋಡಿ ಹಾಕ್ತೀನಿ. ಓಕೆ, ವೆರಿ ನೈಸ್. ನೀವು? ನನ್ನ ಹೆಸರು ಶೋಭರಾಜ್. ಅವ್ರು ಏನೇನು ಅಭಿವೃದ್ಧಿ ಮಾಡಿದ್ದಾರೆ ಅನ್ನೋದು ನೋಡಿ, ಮತ್ತು ಅವ್ರ ಮುಂದೆ ಏನೇನು ನಮ್ಮ ಸಮಸ್ಯೆನ ಸರಿಪಡಿಸ್ತಾರೆ ಅನ್ನೋದು ನೋಡಿ ಅದ್ರ ಮೇಲೆ ಹಾಕ್ತೀನಿ. ಸೂಪರ್. ನೀವು? ನನ್ನ ಹೆಸರು ರಂಜಿತ್. ನಾ ವ್ಯಕ್ತಿ ಮತ್ತೆ ಮುಂದೆ ಏನು ಅಭಿವೃದ್ಧಿ ಮಾಡೋಕ್ಕಾಗುತ್ತೆ ಅನ್ನೋದು ನೋಡಿ ಹಾಕ್ತೀನಿ. ಅಂದರೆ ಅವ್ರ ಪ್ರಾಮಿಸ್ ನೋಡಿ. ನನ್ನ ಹೆಸರು ಕಿರಣ್. ಇದುವರೆಗೂ ಏನು ಅಭಿವೃದ್ಧಿ ಆಗಿದೆ ಮತ್ತು ಇನ್ನು ಮುಂದೆ ಏನು ಅಭಿವೃದ್ಧಿ ಆಗೋಕ್ಕೆ ಇನ್ನು ಆಶ್ವಾಸನೆ ನೀಡಿದಾರೋ ಅದ್ರ ಮೂಲಕ ವೋಟ್ ಹಾಕ್ತೀನಿ. ಸೂಪರ್, ಥ್ಯಾಂಕ್ ಯು. ನಾವು ಶಿವಮೊಗ್ಗದ ಫುಡ್ ಕೋರ್ಟ್ನಲ್ಲಿ ವೀರಕಲ್ಲು ಕುಟಿಕ ಅವರ ದೋಸೆ ಸ್ಟಾಲ್ ಮುಂದೆ ಇದ್ದೀವಿ. ಕ್ಯೂಟ್ ಕಪಲ್ ಬಂದಿದ್ದಾರೆ ಶಿವಮೊಗ್ಗದವರು, ಅವ್ರ ಹತ್ರ ಮಾತಾಡೋಣ ಬನ್ನಿ. ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ನೀವು?
ಆರಾಮಿದ್ದೀವಿ. ಸೂಪರ್. ನಿಮ್ಮ ಹೆಸರು? ದಿಲೀಪ್ ಅಂತ. ದಿಲೀಪ್. ನಿಮ್ಮ ಹೆಸರು? ನಿಶ್ಚಿತ. ನಿಶ್ಚಿತ. ನಿಮ್ಮಿಬ್ರು ವೋಟಿಂಗ್ ಏಜ್ ಅಂತ ಅನ್ಕೊಂತೀನಿ. ಹೌದೌದು ಸರ್. ನಿಮ್ಮಿಬ್ರಿಗೂ ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಆ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ರೆ ನಿಮಗೆ ನಾನು ದೋಸೆ ಕೂಪನ್ ಕೊಡ್ತೀನಿ. ಸರಿ ಸರ್. ಓಕೆನಾ? ಓಕೆ. ಸೊ ನಿಮಗೆ ಪ್ರಶ್ನೆ ಏನಂದ್ರೆ ಇಲ್ಲಿ ಅವರೇ ಒಬ್ರು 4 ಸಲ CM ಆಗಿದ್ದಾರೆ. ಓಕೆ. ಗೊತ್ತಾ ಯಾರಂತ? ಗೊತ್ತಾ? ಯಾರು ಹೇಳಿ? ಯಡಿಯೂರಪ್ಪ, BS ಯಡಿಯೂರಪ್ಪ. ಆದ್ರೆ ಒಂದು ರೆಕಾರ್ಡ್ ಇದೆ. ಅತಿ ಕಡಿಮೆ ಅವಧಿಗೆ ಚೀಫ್ ಮಿನಿಸ್ಟರ್ ಆದವರು ಯಾರು? BS ಯಡಿಯೂರಪ್ಪನೇ. ಹೌದಾ? ಎಷ್ಟು ದಿನ ಅಂತ ಗೊತ್ತಾ? ಅಥವಾ ಎಷ್ಟು ತಿಂಗಳು, ಎಷ್ಟು ವರ್ಷ? ಮೋಸ್ಟ್ಲಿ ಒನ್ ಡೇಗೆ CM ಆಗಿದ್ರು ಅನ್ಸುತ್ತೆ. ಒಂದೇ ಒಂದ್ಸಲ ಒನ್ ಡೇ ಚೀಫ್ ಮಿನಿಸ್ಟರ್ ಆಗಿದ್ರು. ನಿಮಗೆ ನಮ್ಮ ಕಡೆಯಿಂದ ದೋಸೆ. ಥ್ಯಾಂಕ್ ಯು ಸರ್. ಮೇಡಮ್, ಹೆಣ್ಮಕ್ಳು ರಾಜಕಾರಣಕ್ಕೆ ಬರಬೇಕು ಅಂತ ನಿಮ್ಗೆ ಒಂದು ರೀಸನ್ನು ವುಮೆನ್ ಎಂಪವರ್ಮೆಂಟು. ಸೊ ವುಮೆನ್ ಎಂಪವರ್ಮೆಂಟ್ ನಮ್ಮ ಕಂಟ್ರಿಗೆ ಬರಬೇಕು ಅನ್ನೋ ರೀಸನಿಗೆ ಒಂದು ವುಮೆನ್ಸ್ ಇರಬೇಕು ಪೊಲಿಟಿಕ್ಸಲ್ಲಿ, ಅದು ಹೌದು. ನೆಕ್ಸ್ಟ್ ವುಮೆನ್ ಇಸ್ ದ ಸ್ಟ್ರೆಂತ್ ಫಾರ್ ಎವ್ರಿಥಿಂಗ್. ಬಿಹೈಂಡ್ ಅ ಮ್ಯಾನ್ ಇಸ್ ಫಾರ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್. ಸೊ ವುಮೆನ್ ಇಸ್ ಇಂಪಾರ್ಟೆಂಟ್ ಇನ್ ಎವ್ರಿ ರೋಲ್. ಸರಿ, ನಿಮಗೆ ಪ್ರಶ್ನೆ ಏನಂದ್ರೆ ಭಾರತ ದೇಶಕ್ಕೆ ಮಹಿಳಾ ಪ್ರೆಸಿಡೆಂಟ್ಗಳು ಎಷ್ಟು ಜನ ಆಗಿದ್ರು, ಯಾರ್ಯಾರು? ಇಬ್ರು. ಇವಾಗ ಪ್ರೆಸೆಂಟ್ ದ್ರೌಪದಿ ವರ್ಮಾ, ಪ್ರೀವಿಯಸ್ಲಿ ಪ್ರತಿಭಾ ಪಾಟೀಲ್. ವೆರಿ ನೈಸ್. ದ್ರೌಪದಿ ಮುರ್ಮು. ದ್ರೌಪದಿ ಮುರ್ಮು. ಓಕೆ ಮೇಡಮ್, ನಿಮಗೆ ಇದು. ಥ್ಯಾಂಕ್ ಯು ವೆರಿ ಮಚ್. ಎಂಜಾಯ್ ದ ದೋಸಾ. ಥ್ಯಾಂಕ್ ಯು ಸರ್. ಹೇಗಿತ್ತು ನಮ್ಮ ಇಂದಿನ ದೋಸೆ ದರ್ಬಾರ್? ಇಲ್ಲಿದೆ ಒಂದು ಜಲ. ನಿಮ್ಮೂರ್ಗೂ ಬರ್ತೀವಿ, ನಿಮ್ಮ ಜೊತೆನೂ ಮಾತಾಡ್ತೀವಿ, ನಿಮ್ಮೂರ್ನ ಸ್ಪೆಷಲ್ನು ಸವಿತೀವಿ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.